Hello guys, welcome to our YouTube channel. ನಾವಿವತ್ತು ಕ್ವಿಕ್ಕಾಗಿ ಪ್ಲ್ಯಾನ್ ಮಾಡಿಕೊಂಡು ಮೈಸೂರು ಕಡೆಗೆ ಹೊರಟಿದ್ದೀವಿ ಜಂಬೂ ಸವಾರಿ ನೋಡೋದಕ್ಕೆ. ಇದಂತೂ ಕಂಪ್ಲೀಟ್ ಸಡನ್ ಪ್ಲ್ಯಾನು, ಮಿಕ್ಕವ್ರನ್ನೆಲ್ಲ ವ್ಲಾಗಲ್ಲಿ ತೋರ್ಸೋಕ್ಕಾಗೋದಿಲ್ಲ. ನಮ್ಮ ಟೈಮಿಂಗ್ ಹೆಂಗಿದೆ ಅಂದರೆ, ನಮಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾನೆ ಡ್ರೋನ್ ಶೋ ಕಾಣಿಸ್ತಿತ್ತು. ಎಲ್ಲರೂ ಇಲ್ಲೇ ಡ್ರೋನ್ ಶೋ ನೋಡ್ತಿದ್ವಿ. ಆ್ಯಕ್ಚುಲಿ ಟ್ರೈನ್ ಇಲ್ಲಿ 15 ಮಿನಿಟ್ಸ್ ಸ್ಟಾಪ್ ಆಗಿತ್ತು. ಸೊ ಇಲ್ಲೇ ನಾವೆಲ್ಲ ಡ್ರೋನ್ ಶೋನ ನೀಟಾಗಿ ನೋಡ್ಕೊಂಡ್ವಿ. ಫೈನಲಿ ರೀಚ್ ಆದ್ವಿ. ಎಂಟ್ರಿನೇ ಫುಲ್ ಲೈಟಿಂಗ್ ವೆರಿ ಬ್ಯಾಡ್. ಸೀರಿಯಸ್ ಆಗಿ ನಾವೇನಾದರೂ ವೆಹಿಕಲಲ್ಲಿ ಬಂದಿದ್ದಿದ್ರೆ ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎವ್ರಿ ರೋಡ್ ಕೂಡ ಸುತ್ತಾಡಿದ್ದೀವಿ. ಆ ನೈಟ್ ವೈಬ್ಸ್ನ ಕಂಪ್ಲೀಟ್ ಎಂಜಾಯ್ ಮಾಡಿದ್ವಿ. ಲೈಟಿಂಗ್ಸು ಪ್ರತಿಯೊಂದೂ. ಹಂಗೆ ತಿನ್ಕೊಂಡು ಸುತ್ತಾಡೋಣ ಅಂತ ಕಾರ್ನ ತಗೋತಾ ಇದ್ದೀವಿ. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಹಾಫ್ ಗೈಸ್, ಈ ರೋಡ್ ಮಾತ್ರ ಕಂಪ್ಲೀಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ವೆಹಿಕಲಲ್ಲಿ ಪಾಸ್ ಆಗ್ತಿರೋರು ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರು. ಅದು ಒಂದು ಮಾತ್ರ ಫೀಲ್ ಆಯಿತು, ನಾವು ಮಾಡ್ಬೋದಾಗಿತ್ತಂತ. ಬಟ್ ಈ ರೋಡಲ್ಲಿರೋ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿತ್ತು. ಗೈಸ್, ಯಾವ ರೇಂಜಿಗೆ ತಿಂಡಿ ಪತ್ತ ನೋಡಿ. ಈಗ ತಾನೇ ಒಂದು ಖಾಲಿ ಮಾಡ್ದ ಮಕ್ಕ ತರ್ತಕ್ಕಂಥ. ಓಯ್ ತಗೊಳ್ಳಿ. ಬರೀ ತಿನ್ನೋದೇ ಒಂದು. ಸೊ ಹಾಗೆ ಬಲೂನ್ಸ್ ಇಸ್ಕೊಂಡು ಒಂದು ಪೋಸ್ ಕೊಡ್ತಾ ನಾವು ಹೋಗ್ತಾ ಇದ್ದೀವಿ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದ್ರು. ನನ್ನ ಜೊತೆ ಬಂದಿರೋರೆಲ್ಲ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ, ನಾವೇ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ವೆಹಿಕಲಲ್ಲಿ ಅಥವಾ ಆಟೋಲ್ಲಿ ಬಂದಿದ್ದರೆ ಯೂಸ್ ಇರ್ತಿರ್ಲಿಲ್ಲ. ನಡ್ಕೊಂಡು ಎಕ್ಸ್ಪ್ಲೋರ್ ಮಾಡಿದಂತೂ ತುಂಬಾ ಚೆನ್ನಾಗಿತ್ತು. ಗೈಸ್, ಫೈನಲಿ ಪ್ಯಾಲೇಸ್ ಹತ್ರ ಬಂದು ನೋಡಿದ್ರೆ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿಬಿಟ್ಟಿದ್ರು. ಸೊ ನಾಳೆಗೆ ಬನ್ನಿ ಅಂತ ಹೇಳಿದ್ರು. ಇನ್ನೇನು ಮಾಡೋದಂತ ಹಾಗೆ ಬೇಜಾರಲ್ಲಿ ಬರ್ತಾ ಚುರುಮುರಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಇಂಡಿಯನ್ ಫ್ಲಾಗ್. ಸಿಟಿ ರೌಂಡ್ಸ್ ಮಾಡಿಕೊಂಡು ಡಾಮೆಟ್ರಿಯಲ್ಲಿ ಸ್ಟೇ ಆದ್ವಿ. ಸೊ ನಮ್ಮ ಜೊತೆ ಮಿಸ್ ಆಗಿರೋರು ಕೂಡ ಹಾಗೆ ಜಾಯ್ನ್ ಆದರು ಲೊಕೇಶನಲ್ಲಿ. ಸೊ ನೆಕ್ಸ್ಟ್ ಡೇ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ರು, ಅದನ್ನು ತಿಂದ್ಕೊಂಡು ಅರಮನೆ ಕಡೆ ಹೊರಟ್ವಿ. ಸೊ ಪಾಸಸ್ ಇತ್ತು ನಮ್ಮ ಹತ್ರ, ನಮ್ಮ ಮಾವ ತೊಗೊಂಡು ಬಂದಿದ್ರು. ಸೊ ಅದನ್ನು ತೊಗೊಂಡು ಒಳಗಡೆ ಎಂಟರ್ ಆಗ್ತಾಯಿದ್ವಿ. ತುಂಬ ರಶ್ ಇತ್ತು. ಗೈಸ್, ಫೈನಲಿ ನಾವು ಎಂಟರ್ ಆದ್ವಿ. ಇದು ನಂದು ಫಸ್ಟ್ ಟೈಮ್ ದಸರಾ ನೋಡ್ತಾ ಇರೋದು. ನಾನು ಪ್ಯಾಲೇಸಿಗೆ ಬಂದು ಆಲ್ಮೋಸ್ಟ್ ಟಿ ವಿಯಲ್ಲೇ ನೋಡ್ತಿದ್ದೆ. ವಿಶೇಷವಾಗಿ ಪೂಜಿಸಿ ಅವರ ಕೃಪೆಗೆ ಪಾತ್ರರಾಗಿ ರಾವಣನ ಸಂಹಾರ ಮಾಡಿದ
ಇಲ್ಲಿ ಒಂದೊಂದೇ ಮಾನ್ಯುಮೆಂಟ್ಸ್ ಬರ್ತಾ ಇತ್ತು, ಸೊ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ. ಐ ಥಿಂಕ್ ನೀವು ನನ್ನ ವ್ಲಾಗ್ ಫುಲ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ದಸರಲ್ಲಿ ಏನು ನಡೀತು ಅನ್ನೋದು ಕ್ಲಿಯರಾಗಿ ಗೊತ್ತಾಗತ್ತೆ. ಗೈಸ್ 4 ಅವರ್ಸಿಂದ ವೇಟ್ ಮಾಡಿ ತುಂಬ ಟಯರ್ಡ್ ಆಗೋಗಿದ್ವಿ. ಗೈಸ್ ಮಳೆ ಸ್ಟಾರ್ಟ್ ಆಗೋಯ್ತು. ಜಂಬೂ ಸವಾರಿ ಮಾಡೋ ಟೈಮಲ್ಲಿ 1-2 ಹನಿ ಆದರೂ ಮಳೆ ಬರುತ್ತಂತೆ ಇಲ್ಲಿ ಹೇಳ್ತಿದ್ರು. ಸೊ ವೆಯ್ಟ್ ಮಾಡೋಣ. ಗೈಸ್ ಫೈನಲಿ ದ ವೇಟ್ ಈಸ್ ಓವರ್. 4 ಅವರ್ಸ್ ವೆಯ್ಟ್ ಮಾಡಿದ್ದಕ್ಕೂ ಕೂಡ ಜಂಬೂ ಸವಾರಿ ಹೊರಡಕ್ಕೆ ರೆಡಿ ಆಗ್ತಾ ಇದೆ. ಭಾರತ ಹುಣ್ಣಿಮೆ ಶುಭ ದಿನದಂದು ಆನೆ ಮೇಲೆ ಅಂಬಾರಿ ಪಲ್ಲಕ್ಕಿಯ ಎರುವಳು ಜಾತ್ರೆಯನ್ನು ನೋಡಲೆಂದು ಬರುತ್ತಲಿದೆ ಭಕ್ತರ ದಂಡು. ಎತ್ತಿನ ಬಂಡಿಯ ಹೂಡಿದ ಭಕ್ತರು ದಂಡಿನಿಂದ ಬರ್ತಾರೆ, ಹರಕೆಯನ್ನು ತರ್ತಾರೆ. ಮೈಸೂರಿನಿಂದ, ಮಂಡ್ಯದಿಂದ, ಬೆಂಗಳೂರಿನಿಂದ, ಮಂಗಳೂರಿನಿಂದ, ಹುಬ್ಳಿಯಿಂದ, ಬೆಳಗಾಂನಿಂದ, ಆಂಧ್ರ, ಮಹಾರಾಷ್ಟ್ರದಿಂದ ಭಕ್ತ ಜನರು ಬರ್ತಾರೆ. ಕಾಪಾಡಿಕೊಳ್ಳಬೇಕು, ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ಸಂದೇಶವನ್ನು ಹೊತ್ತುಕೊಂಡಿರುವಂತಹ ಚಿತ್ರ. ಎಕ್ಸಿಟ್ ಆಗೋಕ್ಕೆ ತುಂಬಾ ಕಷ್ಟ ಆಗ್ತಿದೆ, ತುಂಬ ಜನ ಸೇರಿದ್ದಾರೆ. ಆ್ಯಂಡ್ ಇಲ್ಲಿ ಬ್ಯಾರಗೇಟ್ ಹಾಕಿರೋದ್ರಿಂದ ನಮ್ಗೆ ಹೋಗೋಕ್ಕಾಗ್ತಿಲ್ಲ. ಸೊ ನಾವು ಅಲ್ಲಿಂದ ಎಕ್ಸಿಬಿಷನ್ ಕಡೆಗೆ ಹೊರಟ್ವಿ. ಎಕ್ಸಿಬಿಷನ್ ಅಂತೂ ತುಂಬಾ ದೊಡ್ಡದಾಗಿತ್ತು, ಎಕ್ಸ್ಪ್ಲೋರ್ ಮಾಡೋಕೆ ಅಷ್ಟೇ ಕಷ್ಟ ಆಗ್ತಾಯಿತ್ತು. ಸೊ ಹಾಗೆ ಶಾಪಿಂಗ್ ಮಾಡಿಕೊಂಡು ಫುಲ್ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ನನಗಂತೂ ತುಂಬ ಖುಷಿ ಆಯಿತು ಎಕ್ಸಿಬಿಷನ್ ನೋಡಿ. ಸ್ನ್ಯಾಕ್ಸ್ ತಿನ್ಕೊಂಡು ಹಂಗೆ ಹೊರಟ್ವಿ ಗೈಸ್. ತುಂಬಾ ಜನ ಇದ್ದರು. ಆ್ಯಂಡ್ ನಾನು ಎಕ್ಸಿಬಿಷನ್ ಅಂದರೆ ನಾರ್ಮಲಾಗಿ ಹೆಂಗೋ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇದಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಎಲ್ಲ ತುಂಬ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಇದು ಯಾವಾಗಲೂ ಹೀಗೆ ಇರುತ್ತಾ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಮೈಸೂರಿಗೆ ಬರೋರೆಲ್ಲ ಎಕ್ಸಿಬಿಷನ್ನ ಒಂದ್ಸಲ ಬನ್ನಿ ನೋಡ್ಕೊಂಡು ಹೋಗಿ. ಗೈಸ್ ನೋಡಿ, ಅವಳು ಬಿಟ್ಬಿಟ್ಟಿದ್ದೀನಿ, ಒಬ್ಬಳೇ ಹುಡುಕ್ತವಳು ಎಲ್ಲೋದ ಅಂತ. ಅವಳಿಲ್ಲೇ ಹೋಯ್ತಿದ್ಲು, ಮಿಸ್ ಆಗಿದ್ದೀನಿ, ಎಲ್ಲ ಹುಡುಕ್ತವಳು ಇಲ್ಲಿ. ಸೊ ನಾವಿಲ್ಲೇ ಊಟ ತರಿಸ್ಕೊಂಡ್ವಿ. ನಾನು ರಾಗಿ ರೊಟ್ಟಿ ತರಿಸ್ಕೊಂಡೆ, ಅವನು ರುಮಾಲ್ ರೊಟ್ಟಿ ತರಿಸ್ಕೊಂಡ. ಸೊ ಬೇಗ ಬೇಗ ಊಟ ಮಾಡ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಮಗೆ ರಿಟರ್ನ್ ಟ್ರೈನ್ ಇದೆ, 8:30 ಟ್ರೈನು. ಬಿಕಾಸ್ ನಾವು 7:30 ಕ್ಯಾಚ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಬಟ್ ಇಲ್ಲಿಂದಾನೇ ನಾವು ನೋಡ್ಕೊಂಡು ಆಚೆ ಬರಬೇಕು ಅನ್ನೋ ಮನಸ್ಸೇ ಇರಲಿಲ್ಲ. ಎಕ್ಸಿಬಿಷನ್ನೇ ಇನ್ನೂ ನೋಡಬೇಕು ಅನಿಸ್ತಾ ಇತ್ತು. ಬಿಕಾಸ್ ಲೈಟಿಂಗ್ಸ್ ಅಂತೂ ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು. ನಾನು ಫಸ್ಟ್ ಟೈಮ್ ಎಲ್ಲ ನೋಡ್ತಾ ಇರೋದು. ಗೈಸ್ ಜಸ್ಟಲ್ಲೇ ಟ್ರೈನ್ ಮಿಸ್ ಆಗಿರೋದು, ಬಟ್ ಸೀಟ್ ಸಿಗಲಿಲ್ಲ, ಕುತ್ಕೊಂಡೆ ಮನೆಗೆ ಹೊರಟ್ವಿ. ಸೊ ಅಷ್ಟೇ ಗೈಸ್.